ಉತ್ತಮವಾದ ಬ್ಯಾಟಿಂಗ್ ಅನ್ನು ಪ್ರದರ್ಶನ ಮಾಡಿದ್ರು. ಅವರಿಗೆ ತುಂಬಾ ನಿರೀಕ್ಷೆ ನಿಂತುಕೊಂಡಿದೆ. ಈಗ ಆಟವನ್ನು ಪ್ರಾರಂಭಿಸಬೇಕು. ದೂರ बेटा अभी झूला नहीं, अभी नहीं बेटा, बाद में मामा बैठा देखिए तो मामा बैठा नेक्स्ट में सुनिएगा। बहुत बुजुर्ग कितना दौड़ेंगे ಬಾಕಿ ಶಿವಸಾಯಿ ತಂಡದ ಪರವಾಗಿ 2 ಓವರ್ಗಾಗಿ ನಾಗೇಶ್ ಅವರು ತಂಡದ ಕ್ಯಾಪ್ಟನ್ ಗಟ್ಟಿ ಆಗ್ತಾರಂತ ಕಾಣಿಸೋಬೇಕು. ಹಾಗೆ ವಿನೋದ್ ಅವರು ಸೌಹಾರ್ದ ಟ್ರೋಫಿಯ ಅದ್ಭುತ ಹಾಗೂ ಆಕರ್ಷಕ ಬ್ಯಾಟ್ಸ್ಮನ್ ಕೂಡ ಕಳೆದ 1-2-3 ಸೀಸನ್ ನಲ್ಲಿ ಭರ್ಜರಿ ಬ್ಯಾಟಿಂಗ್ ಕೃಷಿ ಮಾಡಿರ್ತಾರೆ. ಒಂದು ರನ್ಗಳನ್ನ ಪಡ್ಕೊಂಡು ವಿನೋದ್ ಅವರು ನೋಡ್ಬೇಕು
ವಿನೋದ್ ಅವರು ಸ್ಟ್ರೈಕ್ ನಲ್ಲಿ ಬಾಲೆಷ್ಟು ವಿನೋದ್ ಪಂಚಮಿ ಪ್ರಶ್ನೆ ನಾಲ್ಕು ಓವರ್ಗಳ ಹೆಚ್ಚಿನ ಸಾಧ್ಯತೆ ಈಗಾಗಲೇ ವಿನೋದ್ ಅವರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ಹಾಗೂ ಅದ್ಭುತ ಬ್ಯಾಟಿಂಗ್ ಕಲೆಯನ್ನು ಹೊಂದಿದ್ದಾರೆ. ಇವರು ಫಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಫ್ಲಾಪ್ ಆಗಿದ್ರು. ಈಗ ತಮ್ಮ ಲಯವನ್ನು ಕಂಡುಕೊಳ್ಳುವಲ್ಲಿ ಸಂಪೂರ್ಣ ಸಫಲ. ಮಲ್ಲೇಶ್ ಅವರ ಬಾಲ್ ಅನ್ನ ನೀಡಂತಾರವಾಗಿ ಬೌಂಡ್ರಿಗೆ ಹಾಕ್ತಿದ್ರು. ಕ್ಯಾಪ್ಟನ್ ವಿನೋದ್. ಈ ಬಾರಿ ಮಲ್ಲೇಶ್ ವಿನೋದ್ ನಾಗೇಶ್ ಮತ್ತೊಂದು ಆಟಗಾರರು ಯಾವುದೇ ಕಾರಣಕ್ಕೂ ಗಲಭೆ ಕೊಡಬಾರ್ದು. ವಿನೋದ್ ಮಲ್ಲೇಶ್ ವಿನೋದ್ ಮತ್ತೊಂದು ಭರ್ಜರಿ ನಾಲ್ಕು ಹೆಚ್ಚಿನ ಸಾಧ್ಯತೆ 4 ರನ್ನುಗಳು. ಊಟದ ಒಂದು ಎಸೆತ ಬಾಕಿ ಇರುತ್ತದೆ. ಎರಡನೇ ಓವರ್ನ ಕೊನೆಯ ಎಸೆತ. Captain is on strike. Rakesh is the bowler. ಎರಡನೇ ಒಂದನೆಯ ಪತನ. ಕ್ಯಾಪ್ಟನ್ ವಿನೋದ್ ಅವರು ನಿರಾಶರಾಗಿ ಎರಡನ್ನಷ್ಟು ವಾಪಸ್ ಹಾಕಿದ್ದಾರೆ. ಹಾಗೆ ಅವರ ಸ್ಥಾನವನ್ನು ತುಂಬಿ ಆಡುವ ಮತ್ತೊಬ್ಬ ಆಟಗಾರ ಓಡಾಯ್ತು ಇಲ್ಲಾರಿ ಪ್ಲೇಯರ್ ಓಡಾಯ್ತು. ಹಾಗೆ ಮೂರನೇ ಓವರನ್ನ ಎಸೆಯುವ ಜವಾಬ್ದಾರಿಯನ್ನು ಹೊತ್ತು ಅನಿಲ್ ಟು ಬಿರಾದರ್. ಸ್ಟ್ರೈಕ್ ನಲ್ಲಿ ಬಿರಾದರ್, ನಾನ್ ಸ್ಟ್ರೈಕ್ ನಲ್ಲಿ ಯುವರಾಜ್. ಮುಂದೋಗು पूरा आगे जा। शंकर तू इधर आ, इधर जाता है। ಗಮನಿಸುವಲ್ಲಿ ಸಂಪೂರ್ಣ ವಿಫಲತೆಯನ್ನು ಕಂಡ ಬಿರಾದರರು ಈಗ ಕಮಾಂಡರ್ ತಂಡಕ್ಕೆ ಬಹುತ್ ಬಡ झटका। ಅವರ ಸ್ಥಾನವನ್ನು ತುಂಬಿ ಆಡುವ ಮತ್ತೊಬ್ಬ ಆಟಗಾರ ಉದಯ್. ಉದಯ್ ಕೂಡ ಉತ್ತಮ ಬ್ಯಾಟ್ಸ್ಮನ್ ಕೂಡ, ಗ್ರಾಮೀಣ ಮಟ್ಟದ ಹೆಸರಾಂತ ಆಟಗಾರ. ಈಗ ಸ್ಟ್ರೈಕ್ ನಲ್ಲಿ ಸ್ವಿಂಗ್ ಮಾಡಿದ್ರು.
ಸಂಪೂರ್ಣ ಇದರೊಂದಿಗೆ ತಂಡದ ಒಟ್ಟು ಮೊತ್ತ 16 3 ಮುತ್ತುಡಿಯ ಪತನದೊಂದಿಗೆ पूरा बाउंड्री से आना ಸ್ಟ್ರೈಕ್ ನಲ್ಲಿ ಯೂನಸ್ अमीन बाउंड्री करो पूरा पीछे से ಅನಿಲ್ ಯೂನಸ್ ಕೂಡ ಒಬ್ಬ ಭರ್ಜರಿ शंकर तू इधर आ थोड़ा ಈತ ಕೂಡ ಕರ್ನಾಟಕದ ಏ, ಬಾಗಲಕೋಟೆ ದೀಪ್ ಸೀನಾ! ರೆಕಾರ್ಡ್ ಮಾಡ್ತಾ ಇದ್ದಾರೆ उल्टस बैठा ना उल्टस नहीं कौन सही है हवा उधर की है What a beautiful shot Oh, from okay. Yuvraj. क्या चाहिए हमें क्या चाहिए क्या यार नीला फुल टॉस पे ಯುವರಾಜ್ ಅವರು ಹೇಗೆ ಬೌಂಡ್ರಿ ಕೊಡ್ತಾರೆ ಅಂತ ಕಾದು ನೋಡ್ಬೇಕು. ಯುವರಾಜ್ ಅವ್ರಿಗೆ ಈ ಅವಕಾಶ ಮತ್ತೆ ಸಿಕ್ಕಿಲ್ಲ. ಇದೊಂದು free. ಅಂಪೈರ್ ಡಿಸಿಷನ್ ಇಸ್ ದಯವಿಟ್ಟು ಅಂಪೈರ್ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅಂಪೈರ್ ತೀರ್ಮಾನವೇ ಅಂತಿಮವಾಗಿರುತ್ತದೆ ಈ ಒಂದು ಕ್ರೀಡಾಕೂಟದಲ್ಲಿ. ದಯವಿಟ್ಟು ಟೀಮ್ ಕ್ಯಾಪ್ಟನ್ ತಮ್ಮ ತಮ್ಮದ ಆಟಗಾರರನ್ನ ದಯವಿಟ್ಟು ಫೀಲ್ಡಿಂಗ್ ಅಂತ ಕಳಿಸ್ಬೇಕು. ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡ್ತಿರ್ಬಾರ್ದು. ಕ್ರೀಡೆ ಮನರಂಜನೆಗಾಗಿ ದಯವಿಟ್ಟು ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಕ್ರೀಡೆಗೆ ಸಹಕರಿಸಬೇಕು. दो बॉल है चेक कर चेक पूरा बॉल यहाँ से मार रहा ದಯವಿಟ್ಟು ಒಳಗಡೆ ಹೋಗ್ಬಾರ್ದು. कैमरा चेक करो ದಯವಿಟ್ಟು ಯಾವುದೇ ಕಾರಣಕ್ಕೂ ಅಂಕಣದ ಒಳಗೆ ಪ್ರವೇಶಿಸಬಾರ್ದು. ದಯವಿಟ್ಟು ಸಹಕರಿಸಬೇಕು. ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ದಯವಿಟ್ಟು ಕ್ಯಾಪ್ಟನ್ಗಳು ಸಹಕರಿಸಬೇಕು. ಕ್ಯಾಪ್ಟನ್ ಮಾತ್ರ ಅಂಪೈರ್ ಜೊತೆ ಚರ್ಚೆ ಮಾಡಬೇಕು. ದಯವಿಟ್ಟು ಎಲ್ಲ ಆಟಗಾರರು ಒಗ್ಗೂಡಬಾರ್ದು. ದಯವಿಟ್ಟು ಸಮಯ ಅವಕಾಶ ತುಂಬಾ ಕಡಿಮೆ ಇದೆ. ಯಾವುದೇ ರೀತಿಯ ಅನ್ನೆಸರಿ ಆರ್ಗ್ಯುಮೆಂಟ್ ಹಾಗೂ ಅನ್ನೆಸರಿ कैमरा चेक मारो कैमरा चेक कैमरा ball is the ball completely checked by our live YouTube. ದಯವಿಟ್ಟು ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು. ಸಮಯ ಅವಕಾಶ ತುಂಬಾ ಕಡಿಮೆ ಇರುತ್ತದೆ. ಪ್ಲೇಯರ್ಸ್ಗಳು ಸಹಕರಿಸಬೇಕು. ಹಾಗೆ ತಂಡದ ಇತರ ಆಟಗಾರರು ಯಾರು ಕೂಡ ಅಂಕಣದ ಒಳಗೆ ಪ್ರವೇಶಿಸಬಾರ್ದು. ದಯವಿಟ್ಟು ಹತ್ತಿರ ಹೋಗ್ಬೇಕು. ಹಾಗೆ ಈ ತಂಡದ ಹಾಗೆ ಈ ನಿಟ್ಟಿನಲ್ಲಿ ಪೆನಲ್ಟಿ ಕೂಡ ಇದೆ. ದಯವಿಟ್ಟು ಸಹಕರಿಸಬೇಕು. थोड़ी होगा हर किसी से आप नहीं होगा बॉल करो ऐसे थोड़ी होगा हर चीज अपना करता है अंपायर अपना खड़ी चला रहे हो तुम्हारे बारी ऐसा ಆಯ್ತು ಸುಮ್ಬಿಡು ನೋವು ಕೊಟ್ಟಿಲ್ಲ ದಯವಿಟ್ಟು ನೋಯ್ತಲೆ ನೋಯ್ಲೆ अभी मना कर रहे हैं ना नहीं है मना कर रहे हैं
ತಂಡದ ಒಟ್ಟು ಮಕ್ಕಳ 26. ರೈಟ್ ನಲ್ಲಿ ಯುವರಾಜ್, ಯುವರಾಜ್ बिल्डर मौजूद दूसरे between the wickets. Yuvraj and Uday. This time Anil to Uday. ಉದಯ್ ಹಾಗೂ ಯುವರಾಜ್ ಅವರಿಂದ ಕರ್ನಾಟಕ ಕಮಾಂಡೋ ತಂಡದ ಪರವಾಗಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಇಲ್ಲಿ ಕಂಡು ಬರ್ತಾ ಇದೆ. ನಾಲ್ಕನೇ ಓವರ್ ಅನ್ನ ಎಸೆಯುವ ಜವಾಬ್ದಾರಿಯನ್ನು ಹೊತ್ತು ನಾಲ್ಕನೇ ಓವರ್ನ ಎಸೆಯುವ ಜವಾಬ್ದಾರಿಯನ್ನು ಹೊತ್ತು ದೀಪಕ್ ಕೈಯಲ್ಲಿ ಚೆಂಡು. ದೀಪಕ್ ಅವರು ಹೇಗೆ ದೀಪ ಬೆಳಗಿದ್ದಾರೆ ತಮ್ಮ ತಂಡದಲ್ಲಿ ಅಂತ ಕಾದ್ ನೋಡ್ಬೇಕು. ದೀಪಕ್ ಇಸ್ ದ ಬೌಲರ್. The man who is from Bagalkot. ಅವರಿಂದ ಗಮನಿಕೆಯನ್ನ ಗಮನಿಸುವಲ್ಲಿ ಸ್ವಲ್ಪ ಗಣಬಿನಿಯನ್ನು ಕಂಡುಕೊಂಡ್ರು ಯುವರಾಜ್. ಇಲ್ಲ ಅಂದ್ರೆ ನೀಲದವರಿಗೆ ಸಿಕ್ಸರ್ಗೆ ಅಟ್ಟಿಸ್ಬೋದಿತ್ತು ಈ ಒಂದು ಬಾಲ್ ನ. ಹಾಗೆ ಈ ಬಾರಿ ಸ್ಟ್ರೈಕ್ ನಲ್ಲಿ ಉದಯ್ ಹೊರತಕ್ಕೆ ಎತ್ತ ಅಂಪೈರ್ ಇಂದ ವೈಟ್ ಬಾಲ್. ಬಾರಿ ಪಾಂಚರ ಹೊರತಕ್ಕೆ ಯತ್ನ. ಒಂದು ರನ್, 2 ರನ್ ಹಾಕಿ ಓಟ. ಬ್ಯಾಟ್ಸ್ಮನ್ ಇಂದ ನಗರ 1 ರನ್ನಿನ ಸೇರ್ಪಡೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 33 ಹುತ್ತಿನ ಪತನದೊಂದಿಗೆ 4ನೇ ಓವರ್ನ ಚಾನ್ಸ್. ಸಾರಿ, ಟೀಮ್ ಟೋಟಲ್ ಸ್ಕೋರ್ ಇಸ್ 34. ಲಾಸ್ ಆಫ್ 3 ವಿಕೆಟ್. 4th ಓವರ್ ಇದ್ದಾನೆ. ಸ್ಟ್ರೈಕ್ ನಲ್ಲಿ ಯುವರಾಜ್. ಪರವಾಗಿ ಹೊಡೆಯಲು ಎತ್ತ ಬಾಲ್ ನ ಲೆಗ್ ನಲ್ಲಿ ತಗೊಂಡ್ರು. ಯಾವುದೇ ರನ್ ಇಲ್ಲ, ಹಾಗೆ ಯಾವುದೇ ಅಪಾಯ ಕೂಡ ಇಲ್ಲ. Wow, lovely shot. Wow. ಯುವರಾಜ್ ಅವರು ಯುವರಾಜ್ ಸಿಂಗ್ ಶೈಲಿಯಲ್ಲಿ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಹಾಗೆ ಈಗ ಇದೊಂದು ನೋಬಲ್ ಕೂಡ, ಇದರೊಂದಿಗೆ ಇನ್ನೊಂದು ಫ್ರೀ ಕೂಡ. ಈ ಒಂದು ಫ್ರೀ ಇದರೊಂದಿಗೆ ತಂಡಕ್ಕೆ 7 ರನ್ಗಳ ಒಂದು ಸೇರ್ಪಡೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 41, 3 ಹುದ್ದರಿಯ ಪತನದೊಂದಿಗೆ ಈ ಬಾರಿ ಯುವರಾಜ್ 41 for the last of 3 wickets. 4th over is going on. Deepak to Yuvraj Singh. ಮತ್ತೊಂದು ಪಂಚರ್ ಹುಡುಕಕ್ಕೆ ಎತ್ತ ದೊಡ್ಡ ಫ್ರೀಟ್ ಮಿಸ್ ಮಾಡ್ಕೊಂಡ್ರು ಯುವರಾಜ್ ಅವರು. ಯುವರಾಜ್ ಅವರು ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ದೀಪಕ್ ಟು ಯುವರಾಜ್. ಮತ್ತೊಂದು ಒಂದು ರನ್ನಿನ ಸೇರ್ಪಡೆ.
ತಂಡದ ಒಟ್ಟು ಮೊತ್ತ 42. 3 ಹುದ್ದೆಗಳ ಪತನದೊಂದಿಗೆ 4ನೇ ಓವರ್ನ ಚಾಲ್ತಿಯಲ್ಲಿ. ಲಾಸ್ಟ್ ಓಟಗಳು ಓವರ್ನ ಕೊನೆಯ ಎಸೆತ ದೀಪಕ್ ಉದಯ್. ಉದಯ ಮೂಲಕ ಸೆಳೆಯುತ್ತ ಎಸೆತವನ್ನ ಎದುರಿಸುವಲ್ಲಿ ಸಂಪೂರ್ಣ ವಿಫಲತೆಯನ್ನ ಕಂಡುಕೊಳ್ತಿದ್ದಾರೆ. ಇದರೊಂದಿಗೆ 4ನೇ ಓವರ್ನ ಮುಕ್ತಾಯ. ತಂಡದ ಒಟ್ಟು ಮೊತ್ತ 42. 4 ಹುದ್ದೆಯ ಪತನದೊಂದಿಗೆ 42, loss of 4 wickets, 4 over is coming. New batsman is Ramesh. Beautiful shot. 4 ರನ್ನುಗಳ ಹೆಚ್ಚಿನ ಸಾಧ್ಯತೆ, 4 ರನ್ನುಗಳು. ಅಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ. ಆದರೂ ಕೂಡ ಬೌಲ್ನ ಸಂಪೂರ್ಣ ವಿಫಲ. ಇದರೊಂದಿಗೆ ಯುವರಾಜ್ ಬ್ಯಾಟ್ ಮೂಲಕ ಇನ್ನೊಂದು ಬೌಂಡ್ರಿ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 50ರ ಗಡಿಯನ್ನ ದಾಟಿದೆ. 50ರ ಸಮೀಪದತ್ತ. ಮತ್ತೊಮ್ಮೆ ಕಾಶದಲ್ಲಿ ನಿಲ್ಲಿಸಿ 4 ರನ್ನುಗಳು. ಫ್ರಮ್ ಯುವರಾಜ್. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 50. ಈಗಾಗಲೇ ಒಬ್ಬ ಅದ್ಭುತ ಹಾಗೂ ಒಬ್ಬ ಆಕರ್ಷಕ ಬ್ಯಾಟ್ಸ್ಮನ್ ಅಂತ ಇದನ್ನ ಈ ಅಂಗಣದಲ್ಲಿ ಕಾಣ್ಬೋದು. ವ್ಯವಸ್ಥೆ 4 ರನ್ ಸಾಧ್ಯತೆ. ಫೀಲ್ಡರ್ ನಿಂತರು, ಫೀಲ್ಡರ್ ನೇರವಾಗಿ ಫೀಲ್ಡರ್ ಗಾಗಿ 1 ರನ್ ಪಡ್ಕೊಂಡ್ರು. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 51. 5ನೇ ಓವರ್ನ ಚಾಲ್ತಿಯಲ್ಲಿ. ಟೋಟಲ್ ಸ್ಕೋರ್ ಇಸ್ 51. ಲಾಸ್ ಆಫ್ 4 ವಿಕೆಟ್. 5th ಓವರ್ ಇಸ್ ರನ್ನಿಂಗ್. ವಾವ್, ಅಗೇನ್ ಆಫ್ ಸ್ಟಂಪ್ ಇಂದ ಹೊರಗಿದ್ದ ಚೆಂಡನ್ನು ಗತಿಸುವಲ್ಲಿ ಸಂಪೂರ್ಣ ವಿಫಲ. 5ನೇ ಓವರ್ ಚಾಲ್ತಿಯಲ್ಲಿ. ಇದು ಮಾಡಿದ್ರ ಅವ್ರು. ನೀ ಎಲ್ಲಿ ಆಡಿ ಅದ್ರಾಗೆ ಮತ್ ಆಡಿನ್ರಲ್ಲ ಲಾಸ್ಟ್ನಾಗ. ಇಲ್ಲ ಇಲ್ಲ ನಾನಿಲ್ಲ ಇವನು ರಮೇಶ್. Last ball to go. Anil on strike. White ball. ಆಫ್ ಸ್ಟಂಪ್ ಇಂದ ಹೊರಗಿದ್ದ ಚೆಂಡವನ್ನು ಅಂಪೈರ್ ಇಂದ ವೈಡ್ ಎಂಬ ತೀರ್ಮಾನ. ಓವರ್ನ ಕೊನೆಯ ಎಸೆತ ಬಾಕಿ ಇರುತ್ತದೆ ಹಾಗೂ ಈ ಇನ್ನಿಂಗ್ಸ್ ಕೊನೆಯಾಗಲು ಕೇವಲ 2 ಎಸೆತಗಳು ಬಾಕಿ ಇರುತ್ತವೆ. ಅಲ್ಲಿಂದಲೂ ಹೇಗೆ ಗಟ್ಟಿ ಆಗ್ತಾರಂತ ನೋಡ್ಬೇಕು. ಮಾಡ್ಬೋದು ಪತನ ಕಂಡುಕೊಂಡು ಇದರೊಂದಿಗೆ ಕರ್ನಾಟಕ ಕನ್ನಡ ಇನ್ನೊಂದು ಕಡೆಯ ಪತನ. ತಂಡದ ಒಟ್ಟು ಮೊತ್ತ
52-6 ಉತ್ತರೀಯ ಪದವಿಯೊಂದಿಗೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನ ನಡೆಸಬೇಕು ಅಂಪೈರ್ಗಳು. ಇನ್ನಿಂಗ್ಸ್ ಕೊನೆಯ ಓವರ್ಗಾಗಿ AK-47 ಕೈಯಲ್ಲಿ ಚೆಂಡು ಹಾಗೂ ಸ್ಟ್ರೈಕ್ ನಲ್ಲಿ युवराज. आज का दिन है युवराज का. ಸ್ಟ್ರೈಕ್ ನಲ್ಲಿ युवराज, 4 ನಲ್ಲಿ ವಾಸು ಹಾಗೂ ಕೊನೆಯ ಓವರ್ನ ಎಸೆಯುವುದಕ್ಕಾಗಿ AK-47 ಭರ್ಜರಿ ಹೊಡೆತಕ್ಕೆ ಎತ್ತ ಮತ್ತೊಂದು ಟಾಟದಲ್ಲಿ ಬಂದಂತ ಎಚ್ಚರವರೆಗೆ ಎದುರಿಸುವಲ್ಲಿ ಕೊಂಚ ಗಲಿಬಿಲಿ ಕಂಡುಕೊಂಡ್ರು ಯುವರಾಜ್ ಅವರು. ಇದರೊಂದಿಗೆ ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಇದರೊಂದಿಗೆ ತಂಡಕ್ಕೆ ಒಟ್ಟು ಮೊತ್ತ 53. ಹಾಗೆ ಈ ಬಾರಿ ಸ್ಟ್ರೈಕ್ ನಲ್ಲಿ ವಾಸು. ಕಳೆದ ಪಂದ್ಯಾಟದಲ್ಲಿ ಒಂದು ಭರ್ಜರಿ 6 ಅನ್ನು ಸಿಡಿಸಿರುವಂತ ಆಟಗಾರ ವಾಸು. ಈ ಬಾರಿ ತಂಡಕ್ಕೆ ಹೇಗೆ ಆಸರೆ ಆಗ್ತಾರೆ ಅಂತ ಕಾತೋದಿಕ್ಕೆ ಒಂದು ಚಾಕ್ರ ಏನ್ ಪ್ರೇಮ ಚಾರ್ಜ್ ಇರ್ತದೆ, ಚಾರ್ಜ್ ಇರ್ತದೆ. ಒಂದು ಚಾಕ್ರ ಮಾಡಿದ್ರು. ಒಂದು ಎದುರಿಸುವಲ್ಲಿ ಸಂಪೂರ್ಣ ವಿಫಲ. ಬೋಲ್ನ ಲೆಕ್ಕ ತಗೊಂಡ್ರು. 1 ರನ್ನಿನ ಸೇರ್ಪಡೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 55. ಇನ್ನು ಕೇವಲ 3 ಎಸೆತಗಳೇ ಬಾಕಿ ಇರುತ್ತದೆ. ಸಾರಿ, ಲಾಸ್ಟ್ 2 balls to go. ಸ್ಟ್ರೈಕ್ ನಲ್ಲಿ ವಾಸು. ಇನ್ನಿಂಗ್ಸ್ ನ ಕೊನೆಯ ಎಸೆತ ಬಾಕಿ. ಫುಟ್ಬಾಲಿಂಗ್ ಫ್ರಮ್ AK-47. ಹಾಗೆ ಯುವರಾಜ್ ಅವರಿಗೆ ವಾಸು ಅವರಿಗೆ ಆಫರ್ ಕೂಡ 500 ರೂಪಾಯಿ. ಇದರೊಂದಿಗೆ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಇದರೊಂದಿಗೆ ಕರ್ನಾಟಕ ಕಮಾಂಡರ್ ತಂಡ 55 ರನ್ಗಳನ್ನ ಕಲೆ ಹಾಕಿ ವಾಪಸ್ ಆಗ್ತಾ ಇದೆ. ಹಾಗೆ ಈ ಒಂದು ಪಂದ್ಯಾಟವನ್ನು ಜಯಶಾಲಿ ಆಗ್ಲಿಕ್ಕೆ ತಂಡಕ್ಕೆ 56 ರನ್ಗಳ ಒಂದು ವಿಜಯದ ಗುರಿ. ಹಾಗೆ ಕರ್ನಾಟಕ ಕಮಾಂಡರ್ಸ್ ತಂಡದ ಪರವಾಗಿ ಯುವರಾಜ್ ಅವರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿ ತಮ್ಮ ತಂಡಕ್ಕೆ ರನ್ಗಳನ್ನ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿ ಆಗಿದ್ದಾರೆ. ಹಾಗೆ ಚೆಕ್ ಮಾಡಬೇಕು. ಬೇಗನೆ ಇನ್ನೊಂದು ಟೀಮ್ ಫೀಲ್ಡಿಂಗ್ ನ ಚೆಕ್ ಮಾಡಬೇಕು.
ಟಾರ್ಗೆಟ್ 56 6 ಬಾಲ್ಗಳಲ್ಲಿ ಇಲ್ಲೇ ಕುತ್ಕೊಂಡು ಒಬ್ರು ಸ್ಕೋರ್ ಕೌಂಟ್ ಮಾಡ್ರಿ ಕೊಟ್ರ ಚೇಂಜ್ ಮಾಡ್ಬಿಟ್ರು ಬ್ಯಾಟ್ಸ್ಮನ್ ಅಮಿತ್ ರಾಜಾ ಅವರು ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ. ಉತ್ತಮವಾದ ಬೌಲಿಂಗ್ ಮಾಡಿದ್ದಾರೆ. अपर आई बोलेगा यार ಅಂಪೈರ್ ಬೇಗನೆ ಯಾವಾಗ ಬೇಕಾದ್ರೂ ಮಳೆ ಆಗುವ ಸೂಚನೆ ಇದೆ. ದಯವಿಟ್ಟು ಗಮನಿಸಿಬಿಟ್ಟು ಇಲ್ಲಾಂದ್ರೆ ಪ್ರತಿ ಮ್ಯಾಚ್ಗಳು ಕಡಿಮೆ ಆಗುತ್ತೆ, ಒಂದೇ ಓವರಿಗೆ ಆಗುತ್ತೆ ನೋಡಿ. ಇದನ್ನ ದಯವಿಟ್ಟು ಬೇಗ ಫೀಲ್ಡಿಂಗ್ ನಿಲ್ಲಿಸಬೇಕು. ಎಲ್ಲ ಹೊರಗಡೆ ಬನ್ನಿ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಬೆಂಗಳೂರಿಂದ ಬಂದಿದ್ದಕ್ಕೂ ಸಾರ್ಥಕತೆ ಮೆರೆತಿರುವ ಅಭಿರಾಧರ್ ಅವರು. ಬೇಗ ಬೇಗ ಫೀಲ್ಡರ್ಸ್ ತುಂಬಾ ಏನು ಎಂಕರೇಜ್ ಮಾಡೋದು ಬೇಕಾಗಿಲ್ಲ. ದಯವಿಟ್ಟು ಬೇಗ ಬೇಗ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳಿ, ಇಲ್ಲಾಂದ್ರೆ 10 ರನ್ಗಳ ದಂಡ ವಿಧಿಸಬೇಕಾಗ್ತದೆ. ದಯವಿಟ್ಟು ವಿಜಯ್ ರಾಠೋಡ್ ಅವರು ಬ್ಯಾಟಿಂಗ್ ಬಂದಿದ್ದಾರೆ. ಬ್ಯಾಟ್ಸ್ಮನ್ ಉತ್ತಮ ಬೌಲಿಂಗ್. अरे वो वहाँ बोलेगा ना वो उसको चिंता हो ದೂರದಿಂದ ಓಡಿ ಬಂದು ನೇರವಾಗಿ ಉತ್ತಮವಾದ ಫೀಲ್ಡಿಂಗ್ ವಿರಾಟ್ ಅವರ ಕಡೆಯಿಂದ 1 ರನ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ರನ್ಗೆ ಭಗವಂತ ಅವರ ಕಡೆಯಿಂದ ಉತ್ತಮವಾದ ಬೌಲಿಂಗ್. ಕೇವಲ 2 ರನ್ಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಹೀರಿಸುವಾದ ಕ್ಷೇತ್ರ ರಕ್ಷಣೆ ಕೀಪರ್ ಉದಯ್ ಅವರಿಂದ. ಕೀಪರ್ ಉದಯ್ ಅವರು ಉತ್ತಮವಾದ ಕ್ಯಾಚ್ ಪಡೆದಿದ್ದಾರೆ. ಬೇಗ ಫೀಲ್ಡರ್ಸ್ ಪೊಸಿಷನ್ ಬರಬೇಕು. ಬೇಗ ಬೇಗ ಬ್ಯಾಟ್ಸ್ಮನ್ ದಯವಿಟ್ಟು ರೆಡಿಯಾಗಿದೆ. ಫೀಲ್ಡರ್ಸ್ ಬೇಗನೆ ತಪ್ಪು ಬೇಗ ಬೇಗ ಫೀಲ್ಡರ್ಸ್ ಸಾಕು, ದೂರದಿಂದಲೇ ವಿಶ್ ಮಾಡಿ, ಒಳ್ಳೇದಾಗುತ್ತೆ. ಬೇಗ ಬೇಗ ವಿಕೆಟ್ ಸಿಗುತ್ತೆ. जल्दी जल्दी बॉलिंग कराना, बताओ फील्डर से बार बार आके मिलने की जरूरत नहीं है.
ಪಡೆದಿದ್ದಾರೆ. ಉತ್ತಮವಾದ ಬೌಲಿಂಗ್. ಬ್ಯಾಟ್ಸ್ಮನ್ ಪರಶುರಾಮ್, ಹೊಸ ದಾಂಡಿಗ ಪರಶುರಾಮ್. ಕಾಯ್ದು ನೋಡೋಣ ಯಾವ ರೀತಿ ಎದುರಿಸುತ್ತಾರೆ ಎಂದು ರೋಹನ್ ಅವರ ಬೌಲಿಂಗ್. ಉತ್ತಮವಾದ ಬಾಲ್, ಉತ್ತಮವಾದ ಬ್ಯಾಟ್, ಅತ್ಯುತ್ತಮವಾದ ರಕ್ಷಣೆ. 1 ರನ್ ಪಡೆಯುವಲ್ಲಿ ಯಶಸ್ವಿ. 1 ಓವರ್. ಮೊದಲನೇ ಓವರಿನ ಕೊನೆಯ ಬಾಲ್ ಗವಾಸ್ ಅವರಿಂದ. ಉತ್ತಮವಾದ ಬಾಲ್, ಅತ್ಯುತ್ತಮವಾದ ರಕ್ಷಣೆ. 1 ಓವರ್ ಮುಕ್ತಾಯ. 3 ರನ್. ಮೊದಲನೇ ಓವರಲ್ಲಿ 4 ರನ್. 5 ವಿಕೆಟ್. ತುಂಬಾ ಯಶಸ್ವಿಯಾದ ಬೌಲಿಂಗ್ ಗವಾಸ್ ಅವರು ನೀಡಿದ್ದಾರೆ. ಕೊನೆಯ ಮ್ಯಾಚ್ನಲ್ಲಿ ಕೂಡ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ಗವಾಸ್ ಅವರು ನೀಡಿದ್ದಾರೆ. ಮೊದಲನೇ ವಾಸು 2ನೇ ಓವರ್ ವಾಸು ಅವರ ಕೈಯಲ್ಲಿ ತಂಡದ ನಾಯಕ ಚೆಂಡನ್ನು ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಗೋಲ್ ಮಾಡ್ತಾರೆ ಅಂತ. ಉತ್ತಮ ಬೌಲಿಂಗ್, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ರನ್ ಔಟ್ ಆಗುವ ಎಲ್ಲ ಚಾನ್ಸಸ್ ಇದೆ. ಬಿರಾದರ್ ಅವರ ಸ್ವಲ್ಪ ಗುರಿಯಲ್ಲಿ ಹಲ್ಚಲ್ ಆಗಿದೆ. ಕಳೆದ ಮ್ಯಾಚ್ನಲ್ಲೂ ಕೂಡ ವಾಸು ಅವರು ಉತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದ್ದಾರೆ. ಮಧ್ಯದಲ್ಲಿ 2 ವಿಕೆಟ್ಗಳನ್ನ ಕಳಿಸಿ ಕೇವಲ 3 ರನ್ ಕೊಟ್ಟಿರ್ತಾರೆ. ಒಳ್ಳೆಯ ಲೈನ್ ಮಾಡ್ತಿರುವ ವಾಸು ಅವರು ಉತ್ತಮವಾಗಿ ಫೀಲ್ಡಿಂಗ್ ಅನ್ನು ಕರ್ನಾಟಕ ಅಮೃತೋತ್ಸವ ತಂಡ ಪ್ರದರ್ಶಿಸುತ್ತಿದೆ. ಚೆಂಡನ್ನು ಚೆಲ್ಲಿದ್ದಾರೆ ಕ್ಷೇತ್ರ ರಕ್ಷಕ. ಕದಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಅಲ್ಲಿದ್ದ ಚೆಂಡನ್ನು ಚೆಲ್ಲಿ ಕ್ಯಾಚ್ ಅನ್ನು ಮಿಸ್ ಮಾಡಿದ್ದಾರೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಗುರಾದವರ ಕಡೆಯಿಂದ. ದೇಸಾಯಿ ಅವರು ಸಿಂಗಲ್ ರನ್ ಕದಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ರೀತಿ ಸಿಂಗಲ್ ಕದಿಯುತ್ತಿದ್ದರೆ ಕೊಂಚ ಕಷ್ಟವಾಗಬಹುದು. ಕ್ಯಾಚ್ ಪಡೆದ ಬಿರಾದರ್. ಬೇಗ 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 ತುಂಬಾ ಯಶಸ್ವಿ ಬೇಕಿಲ್ಲ ಕ್ಯಾಚ್ ಕಾಮನ್ ಹಿಡಿಯೋದು. ಪೊಸಿಷನ್ ಬನ್ನಿ, ಬೇಗ ಬರುತ್ತೆ. ದಯವಿಟ್ಟು ಬೇಗ. ಬೌಲರ್ ಪೊಸಿಷನ್, ಫೀಲ್ಡರ್ ಪೊಸಿಷನ್. ಭೀಮ ಜೊತೆಯಲ್ಲಿ ಹೋಗುತ್ತಿರುವುದು. ಭೀಮರು ಲಘು ವೇಗವಾಗಿ ಹೋಗುತ್ತಿದ್ದಾರೆ ಫೀಲ್ಡಿನೊಳಗೆ. ಉತ್ತಮ ಪ್ರಯತ್ನ ಭೀಮರವರು. ಆದ್ರೆ ಉತ್ತಮ ಕ್ಷೇತ್ರ ರಕ್ಷಣೆ, ಬಟ್ ಯಾವುದೇ ವಿಕೆಟ್ ತೆಗೆದ ಋತುರಲ್ಲಿ ಯಶಸ್ವಿಯಾಗಿದ್ದಾರೆ. 9 runs, 3 wickets. 9 ರನ್ಗಳು, 3 ವಿಕೆಟ್. 2ನೇ ಓವರ್ ನಡೆಯುತ್ತಿದೆ. ವಾಸುವರ ಕಡೆಯಿಂದ ओवर अंपायर लोग थोड़ा ध्यान देना है बॉल के लिए प्लीज. ऐसे भी टाइम हमारे पास बहुत कम है और ऐसे भी विनोद के अंदर प्रेशर भी ज्यादा है. एक एक्स्ट्रा बॉल कराओगे मुश्किल होगा. ಬೌಲರ್ಗಳು ಸ್ವಲ್ಪ ಬಾಲ್ ಲೆಕ್ಕ ಹಾಕದಿರ್ಬೇಕು, ಇಲ್ಲ ಅಂಪೈರ್ 10 ಬಾರ್ ಮಾಡಿಸ್ತಾರೆ ನೋಡಿ ನಿಮ್ಮ ಹತ್ರನೇ. ಬೌಲರ್ ಕೂಡ ಸ್ವಲ್ಪ ಗಮನ ಹರಿಸಬೇಕು. ಅಂಪೈರ್ ಥೋड़ा ध्यान दे दो प्लीज. ವಿನೋದ್ ರವರು ಕಮಾಂಡರ್ಸ್ ತಂಡದ ನಾಯಕ, ಸೌಹಾರ್ದ ಕ್ರಿಕೆಟ್ ಟೂರ್ನಿಮೆಂಟ್ ನ ಮುಖ್ಯ ಸ್ತಂಭ ವಿನೋದ್ ಅವರ ಕೈಯಲ್ಲಿ ಬಾಲ್. ಕ್ಯಾಪ್ಟನ್ ವಿನೋದ್ ಅವರು ದಯವಿಟ್ಟು ಫೀಲ್ಡಿಂಗ್ ತುಂಬಾ ಬೇಗ ನಿಲ್ಲಿಸಿ ಬೇಗ ಬೌಲಿಂಗ್ ಮಾಡಬೇಕು.
ಎಲ್ಲರಿಗೂ ಹೇಳುತ್ತಿರೋರು ನೀವೇ ಲೇಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದವರು ದೂರದಿಂದ ಓಡಿರುತ್ತು ವೇಗವಾಗಿ ಮಾಡಿದವರು ಸೀದಾ ಬ್ಯಾಟ್ಗೆ ಬಿಟ್ಟು ವೈಡ್ ಅಗಲವಾದ ಎಸೆತ ವಿನೋದ್ ಅವರಿಂದ ಅಗಲವಾದ ಎಸೆತ. ಉತ್ತಮವಾದ ಬ್ಯಾಟಿಂಗ್. 1 ರನ್ ತೆಗೆಯುವಲ್ಲಿ ಯಶಸ್ವಿ. ಬ್ಯಾಟ್ಸ್ಮನ್ ಭೀಮರ್ ಅವರಿಂದ 1 ರನ್ ತೆಗೆಯುವಲ್ಲಿ ಯಶಸ್ವಿ. ಅಮೀನ್ ಜಲ್ದಿ ಬಡ ಮಿಸ್ಫೀಲ್ಡ್. ಅದರ ಉತ್ತಮವಾದ ಪ್ರಯತ್ನದಲ್ಲಿ ಯಾವುದೇ ರೀತಿ ಕಡಿಮೆ ಇಲ್ಲ. ಉತ್ತಮ ವಿಕೆಟ್ 2 ರನ್ ಸನಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊತ್ತ 14. क्या करेंगे? राजा कितने को बोले इधर अभी खाए नहीं दोनों की एक मिनट चलते आओ. 2 बंदे को बिठाए गैंग लोग बाहर. तो लिया कौन है बाहर अंदर? किसको बिठाया? किसको बिठाया बताओ. बताओ. ದಯವಿಟ್ಟು ಗ್ರೌಂಡಿಂದ ಹೊರಗಡೆ ನಡೀಬೇಕು. ಗ್ರೌಂಡಿಂದ ಹೊರಗಡೆ ನಡೀಬೇಕು. ದಯವಿಟ್ಟು ಎಲ್ಲ ಹೊರಗಡೆ ನಡೀಬೇಕು. ದಯವಿಟ್ಟು ಹೊರಗಡೆ ಹೋಗ್ಬೇಕು. ಎಲ್ಲರೂ ಆಟ ಆಡೋದಕ್ಕೆ ದಯವಿಟ್ಟು ಮಾಡ್ಕೊಡ್ಬೇಕು. ಸಮಯದ ಅಭಾವ ಇದೆ. ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗಿದೆ. ಆಟ ಆಡ್ತಿಲ್ವಪ್ಪ ಸರಿ ದಯವಿಟ್ಟು. ದಯವಿಟ್ಟು ಗ್ರೌಂಡ್ ಬಿಟ್ಟು ಆಚೆ ಬನ್ನಿ. ಪ್ಲೇಯರ್ಸ್ ಬಿಟ್ಟು ಬಾಕಿ ಎಲ್ಲ ಗ್ರೌಂಡ್ ಬಿಟ್ಟು ಆಚೆ ಬನ್ನಿ.
ಗ್ರೌಂಡ್ ಬಿಟ್ಟು ಆಚೆ ಬಂದು ನಿಂತ್ಕೊಂಡು ಮಾತಾಡಿ. ಪ್ಲೇಯರ್ಸ್ ಬಿಟ್ಟು ಬಾಕಿ ಎಲ್ಲ ಹೊರಗಡೆ ಹೋಗಿ. ದಯವಿಟ್ಟು ಇದು ಕ್ಯಾಪ್ಟನ್ ಜೊತೆ ಮಾತಾಡಿ. ಅಂಪೈರ್ ಮತ್ತೆ ಕ್ಯಾಪ್ಟನ್ ಜೊತೆ ಮಾತುಕತೆ ನಡೀಲಿ. ನನಗೀಗ ನಿಮ್ ಮ್ಯಾಚ್ ಏನಂತ ಅಭಿ, ಅಂಪೈರ್ ಮತ್ತು ಕ್ಯಾಪ್ಟನ್ ಮಧ್ಯೆ ಡಿಸಿಷನ್ ನಡೀಲಿ. ದಯವಿಟ್ಟು ಬೇರೆಯವರೆಲ್ಲ ಹೊರಗಡೆ ನಿಂತ್ಕೊಳ್ಳಿ. ಇಬ್ರು ಕ್ಯಾಪ್ಟನ್ ಇದಾರಲ್ವಾ, ಕ್ಯಾಪ್ಟನ್ ಮಾತಾಡ್ಲಿ. ಇಬ್ರು ಕ್ಯಾಪ್ಟನ್ ಇದ್ದಾರೆ, ಕ್ಯಾಪ್ಟನ್ ಮಾತಾಡ್ಲಿ. ಇಬ್ರು ಕ್ಯಾಪ್ಟನ್ ಡಿಸಿಷನ್ ಮಾಡ್ಕೊಳ್ಳಿ. ನೀವು ಕ್ಯಾಪ್ಟನ್ ಮಾತ್ರ ಮಾತಾಡಿ, ಬೇರೆ ಯಾರು ಮಾತಾಡ್ಬಿಡಿ. ಕ್ಯಾಪ್ಟನ್ ಮಾತಾಡ್ಲಿ ದಯವಿಟ್ಟು ಈಗ ಸೌಹಾರ್ದ ಕರ್ಕೊಂಡು ಬೆಳಗ ಮ್ಯಾಚ್ ನಡೀತಾ ಇರೋದು. ಎಲ್ಲರೂ ಸೌಹಾರ್ದವಾಗಿರ್ಬೇಕು. ದಯವಿಟ್ಟು ಕ್ಯಾಪ್ಟನ್ಗಳು ಡಿಸಿಷನ್ ಮಾಡಿ. ಬಾಕಿಯವರೆಲ್ಲ ಕೂತ್ಕೊಳ್ಳಿ, ದಯವಿಟ್ಟು ಶಾಂತಿಯುತವಾಗಿ ಕೂತ್ಕೊಳ್ಳಿ. ನೋಡ್ರಿ, ಅಂಪೈರ್ ಮಾತ್ರ ಇಬ್ರು ಕ್ಯಾಪ್ಟನ್ ಮತ್ತೆ ಅಂಪೈರ್ ಇವ್ರ ಮಧ್ಯೆ ಮಾತುಕತೆ ನಡೀಲಿ. ದಯವಿಟ್ಟು ಆಟದ ಮಧ್ಯದಲ್ಲಿ ರೂಲ್ಸ್ ರೆಗ್ಯುಲೇಷನ್ ಮಾಡ್ಬೇಡಿ. ಆಟಕ್ಕಿಂತ ಮುಂಚೆ ಇರೋ ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಮಾತಾಡಿ. ದಯವಿಟ್ಟು ಹೆಲ್ತಿ ಡಿಸ್ಕಷನ್ ನಡೀಲಿ. ಸುಮ್ಮನೆ ಕೂಗಾಡೋದು ಬೇಡ. ದಯವಿಟ್ಟು ಯಾರು ಸುಮ್ಮನೆ ಕೂಗಾಡಬೇಡಿ. ದಯವಿಟ್ಟು ಇಬ್ಬರು ಶಾಂತಿ ನಿರ್ಧಾರ ತಗೊಳ್ಳಿ. ದಯವಿಟ್ಟು ಶಾಂತಿಯುತವಾಗಿ ಗಲಾಟೆ ಮಾಡಿಕೊಳ್ಳೋದು ಬೇಡ. ದಯವಿಟ್ಟು ಶಾಂತಿ ಕಾಪಾಡಿ. ಕ್ಯಾಪ್ಟನ್ ಯಾರು ಒಬ್ರು ಹೋಗಿ, ಸುಮ್ಮನೆ ಎಲ್ಲ ಹೋಗ್ಬಿಡಿ. ಒಬ್ರು ಹೋಗಿ ಮಾತಾಡಿ. ಡಿಸಿಷನ್ ತಗೊಳ್ಳುವಂತರು ಒಬ್ರು ಹೋಗಿ, ಒಬ್ರು ಹೋಗುವಂತ ಡಿಸಿಷನ್ ಎಲ್ಲ ಒಪ್ಕೋಬೇಕು. ಆಯ್ತು, ಇಬ್ರು ಹೋಗಿದ್ದಾರೆ. ಇಬ್ರು ಹೋಗಿ ದಯವಿಟ್ಟು ಬೇರೆಯವರೆಲ್ಲ ಹೊರಗಡೆ ಇರಿ. ಇಬ್ರು ಡಿಸಿಷನ್ ಬೇಡ ಅಂತ ಅಂದ್ರೆ ಬೇಡ. ದಯವಿಟ್ಟು ಬನ್ನಿ, ಹೊರಗಡೆ ಬನ್ನಿ. ಬೇರೆ ಎಲ್ಲ ಹೊರಗಡೆ ಬನ್ನಿ. ಇಬ್ರು ಬಿಟ್ಟು ಯಾರು ಹೋಗ್ತೀರಿ, ಬನ್ನಿ, ಹೊರಗಡೆ ಬನ್ನಿ. ಸರ್ ಬನ್ನಿ. ಅಣ್ಣ ನೀವ್ ಹೋಗ್ತೀರಾ? ಅವ್ರಿಗೂ ಕರ್ಸಿ ನೀವ್ ಹೋಗ್ರಿ. ಅಣ್ಣ ಇಬ್ರು ಅಣ್ಣ ಇಬ್ರು ಹೋಗ್ರಿ. ಯಾರಾದ್ರು ಇಬ್ರು ಹೋಗ್ರಿ. ಅಲ್ಲ, ಅವ್ರಿಗೆ ನೀವು ಹೋಗ್ಬೇಕಾದ್ರೆ ಮಾತಾಡೋದಕ್ಕೆ ಇಬ್ರು ಹೋಗಿ. ಯಾರಾದ್ರಿ ಅವ್ರಿಗೆ ಇಬ್ರು ನಿಲ್ಸ್ತಿದ್ರೆ ಸಂತ್ಯ ಆ ಜಾಗ ಬಿಟ್ಟು ಹೋಗ್ಬಂಡಿನ. ದಯವಿಟ್ಟು ಕಡೆ ಎಲ್ಲ ಬನ್ನಿ. ಅಣ್ಣ ಬನ್ನಿ. ಅವ್ರಿಬ್ರೆ ಮಾತಾಡಿ ಬೇಡ. ಅವರೆಲ್ಲ ಇದು ಮಾಡ್ತಾ ಅವರೇ ಬರ್ತೀನಿ ಅಂತಂದ್ರೆ ಬನ್ನಿ ಬೇಡ.
ಅಣ್ಣ ನೀವು ಬನ್ನಿ ಸಾಯಿ ಸಾಬ ನೀವು ಬರ್ರಿ ಅವ್ರಿಬ್ರು ಮಾತಾಡ್ಲಿ ಬರ್ರಿ ಅವ್ರಿಬ್ರು ಡಿಸಿಷನ್ ಏನಿದೆ ಮಾತಾಡ್ಲಿ ದಯವಿಟ್ಟು ಗಲಾಟೆ ಮಾಡ್ಬಿಡಿ ದಯವಿಟ್ಟು ಶಾಂತಿಯುತವಾಗಿರಿ ಈ ಮ್ಯಾಚ್ ಪೂರ್ತಿ ಕರ್ನಾಟಕ ನೋಡ್ತಾ ಇದೆ ಯೂಟ್ಯೂಬ್ ಅಲ್ಲಿ ಲೈವ್ ಹೋಗ್ತಾ ಇದೆ ಸೊ ದಯವಿಟ್ಟು ಗಲಾಟೆ ಮಾಡ್ಬೇಡಿ ಏನಪ್ಪಾ ಇದು ಅಲ್ಲೋಗಿ ಜಗಳ ಆಡ್ತಿದ್ದಾರೆ ಅಂತ ಅನ್ನೋ ಒಂದು ಭಾವನೆ ಬರುತ್ತೆ ಅಲ್ಲಿ ಕುತ್ಕೊಂಡು ನೋಡ್ತಿರೋರ್ಗೆ ದಯವಿಟ್ಟು ಶಾಂತಿಯಾಗಿದೆ ಇಲ್ಲಿ ಒಂದು ಫೋನ್ ಸಿಕ್ಕಿದೆ ಇದು ಯಾರು ಅಂತ ಹೇಳಿ ಅವರು ಐಡೆಂಟಿಟಿ ತೋರಿಸ್ಬಿಟ್ಟು ತಗೋಬಹುದು ಪಾಸ್ವರ್ಡ್ ಹಾಕ್ಬೇಕು ಬಂದು